ಎಸ್ ಅವರ ಸಂಬಂಧಿ ಕೂಡ ಇದ್ದಾರೆ ಜಯರಾಮ್ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗ್ ಸರ್ ಅವರ ಒಡನಾಟ ಇರಬಹುದು ಮತ್ತೊಂದು ಮುಗ್ದೊಂದು, ಯಾಕಂತ ಹೇಳಿದ್ರೆ ದೇವೇಗೌಡರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಎಲ್ಲ ಹುದ್ದೆ ಇದ್ರಲ್ಲೂ ಕೂಡ ಎಲ್ಲೂ ಕೂಡ ಅವರು ಎದುರುಗಡೆ ಕಾಣಿಸ್ಕೊಳ್ತಾ ಇಲ್ಲ, ಹಿಂದ್ಗಡೆಯಿಂದನೇ ಸಪೋರ್ಟ್ ಮಾಡ್ಕೊಂಡು ಬಂದವರು ಆದರ್ಶ ದಂಪತಿಗಳು. ಹೌದು ಸರ್. ಈಗ ಚೆನ್ನಮ್ಮ ದೇವೇಗೌಡರು ಏನಂದ್ರೆ ಈ ರಾಜ್ಯಕ್ಕೆ ದೇಶಕ್ಕೆ ದೇವೇಗೌಡರು ಪ್ರಧಾನಿ ಆದಾಗ, ಮುಖ್ಯಮಂತ್ರಿ ಆದಾಗ, ಮಂತ್ರಿ ಆದಾಗ, ಶಾಸಕರಾದಾಗ ಇವತ್ತು ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತಿದ್ದಂತವರು ಚೆನ್ನಮ್ಮ ದೇವೇಗೌಡರು. ಯಾಕೆ ಅಂದ್ರೆ ರಾಜಕಾರಣ ಅವರು ಪಿಡಬ್ಲ್ಯೂ ಕಾಂಟ್ರಾಕ್ಟ್ ಗುತ್ತಿಗೆದಾರ ಆದ ಕಾಲದಿಂದ ಹಿಡಿದು ಅವರ ಒಡನಾಟ, ಅವರು ಮದುವೆ ಆದ ಮೇಲೆ ಮಕ್ಕಳಿಗೆ ಕುಮಾರಸ್ವಾಮಿ ಅವರು, ರೇವಣ್ಣ ಸಾಹೇಬ್ರು ಇರ್ಬೋದು, ಬಾಲಕೃಷ್ಣೇಗೌಡರು ಇರ್ಬೋದು, ರಮೇಶ್ ಅವರು ಇರ್ಬೋದು, ಮಗಳು ಶೈಲಜಾ ಅವರು ಇರ್ಬೋದು, ಅನ್ಸೂಯ ಮೇಡಮ್ ಇರ್ಬೋದು, ಎಲ್ಲರನ್ನೂ ಒಂದು ಕುಟುಂಬದ ತರ ಬೆಳೆಸ್ಕೊಂಡು ನಡೆಸ್ಕೊಂಡು ತಗೊಂಡು ಹೋಗ್ತಿದ್ದ ದೊಡ್ಡ ಶಕ್ತಿ ದೇವೇಗೌಡರ ಕುಟುಂಬದಲ್ಲಿ. ಇವತ್ತೇನಾದ್ರೂ ಈ ರಾಜ್ಯಕ್ಕೆ ಈ ದೇಶಕ್ಕೆ ಏನಾದ್ರು ಇವತ್ತು ನೋವಾಗಿದ್ರೆ ಇಡೀ ಪ್ರಪಂಚಕ್ಕೆ ನೋವಾದಂತ ವಿಚಾರ. ಈ ಜಿಲ್ಲೆಗೆ ಈ ಚೆನ್ನಮ್ಮ ದೇವೇಗೌಡರು ಏನು ಶಕ್ತಿ ಅಂದ್ರೆ ದೇವೇಗೌಡರಿಗೆ ಸ್ಫೂರ್ತಿ ಆಗಕ್ಕೆ ಚೆನ್ನಮ್ಮನವ್ರದ್ದು ತುಂಬಾ ಸಹಾಯ ಇದೆ. ಚೆನ್ನಮ್ಮರ ಆಶೀರ್ವಾದದಿಂದ ಅವ್ರ ಮಕ್ಕಳು ಇವತ್ತು ಉನ್ನತ ಹುದ್ದೆ ದೇಶದಲ್ಲಿ ಸಿಎಂ ಆಗಿ, ಮುಖ್ಯಮಂತ್ರಿ ಆಗಿ, ಮಂತ್ರಿಯಾಗಿ ಎಲ್ಲಾನು ಕಾರ್ಯ ಮಾಡಿದ್ದಾರೆ. ಹಂಗಾಗಿ ಇದಾಗಿ ಅವ್ರಿಗೆ ಇವತ್ತು ಚೆನ್ನಮ್ಮನವರಿಗೆ ಆ ದೇವರು ಶಕ್ತಿ ತುಂಬುವಂತ ಕೆಲಸ ಕೊಡ್ಲಿ. ದೇವೇಗೌಡರ ಕುಟುಂಬಕ್ಕೆ, ದೇವೇಗೌಡರಿಗೆ, ಅವರ ಮತಿಯವರಾದವರಿಗೆ, ದೇವೇಗೌಡರಿಗೆ ಮತ್ತು ಮಕ್ಕಳಿಗೆಲ್ಲ ಒಂದು ಧೈರ್ಯ ಕೊಟ್ಟು ಆ ದೇವರು ಕರುಣಿಸ್ಲಿ ಅಂತ, ಚೆನ್ನಮ್ಮರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇಶಾದ್ಯಂತ ರಾಜ್ಯಾದ್ಯಂತ ಜನಗಳು ಇವತ್ತು ಅವ್ರಿಗೆ ಕಣ್ಣೀರಾಗ್ತಾ ಇದ್ದಾರೆ. ಚೆನ್ನಮ್ಮರ ಸಾವು ಇವತ್ತು ನಮ್ಮ ಜಿಲ್ಲೆಗಲ್ಲ, ಇಡೀ ದೇಶಕ್ಕೆ, ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಚೆನ್ನಮ್ಮರ ಸಾವನ್ನ ಇವತ್ತು ಯಾರೂ ಊಹಿಸಿರ್ಲಿಲ್ಲ. ದೇವೇಗೌಡರಿಗೆ ಚೈತನ್ಯ ಶಕ್ತಿಯಾಗಿದ್ದಂತವರು ಚೆನ್ನಮ್ಮನವರು, ಈ ಪಕ್ಷಕ್ಕೆ ಬೆನ್ನೆಲುಬಾಗಿದ್ರು. ಇವತ್ತು ಅವರು ಸಾವು ಅಕಾಲಿಕ ಮರಣ, ವಯೋಸಹಜ ಕಾಯಿಲೆಯಿಂದ ತೀರೋಗಿರೋದ್ರಿಂದ ಇವತ್ತು ಅವರಿಗೆ ದೇವರು ಶಕ್ತಿ ಕೊಡ್ಲಿ, ಅವ್ರ ಕುಟುಂಬಕ್ಕೆ, ದೇವೇಗೌಡರಿಗೆ, ಪಕ್ಷಕ್ಕೆ, ಅವರ ಎಲ್ಲರಿಗೂ ಇದು ಕೊಡ್ಲಿ ಅಂತ ಇವತ್ತು ದೇವರಲ್ಲೇ ಪ್ರಾರ್ಥನೆ ಮಾಡಿ ಬೇಡಿಕೆತೀವಿ. ಜಯರಾಮ್ ಅವರು ಇನ್ನೊಂದು ಏನಂತ ಹೇಳಿದ್ರೆ, ರಾಜಕೀಯ ಶಕ್ತಿಯಾಗಿ ಬೆಳೀತಾ ಇರುವಂತ ಸಂದರ್ಭದಲ್ಲಿ ದೇವೇಗೌಡರು ಬ್ಯಾಕ್ ಬೋನ್ ಆಗಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ಅಂತ, ಯಾಕಂತ ಹೇಳಿದ್ರೆ ನೀವು ಕೂಡ ಹತ್ತಿರದ ಸಂಬಂಧಿ ಅನ್ನುವಂತ ನಿಟ್ಟಿನಲ್ಲಿ ನಾನು ಕೇಳ್ತೀನಿ. ಯಾವತ್ತು ರಾಜಕಾರಣವಾಗಿ ಚೆನ್ನಮ್ಮನವರು ಕಾಣಿಸ್ಕೊಂಡವರೆಲ್ಲ ರಾಜಕೀಯದಲ್ಲಿ ಭಿನ್ನವಾಗಿ ಇದರಿಂದ ಇದ್ದರ ಹೊತ್ತು ಮೊಮ್ಮಗಳಿಂದಾಗ್ಲಿ ದೇವೇಗೌಡರಿಗೆ ನಾವೇ ರಾಜಕಾರಣ ಮಾಡಬೇಕು ಅಂತ ಅವ್ರೇನು ಹೊಂದಿರಲ್ಲ. ಆ ಮನೆಯಲ್ಲಿ ಅವ್ರು ಮಾಡ್ತಿದ್ದಂತ ದೇವರು ಪೂಜೆ ಪುರಸ್ಕಾರಗಳು, ಅವ್ರು ನೆಮ್ಮದಂತ ಈಶ್ವರ ದೇವರು ಅವ್ರಿಗೆ ಆಸಿಡ್ ಇದಾದಾಗ ಅವ್ರು ಮಾಡ್ತಿದ್ದಂತ ಪೂಜಾ ಪ್ರಲಭೆ ಇವತ್ತು ಇಲ್ಲಿ ಗಂಟ ದೇವೇಗೌಡರ ಕುಟುಂಬಕ್ಕೆ, ಚೆನ್ನಮ್ಮನವರಿಗೆ ಇವತ್ತು ಬಂದಿತ್ತು. ಇವತ್ತು ವಯೋಸಹಜ ಕಾಯಿಲೆಯಿಂದ ಅವ್ರು ತೀರೋಗಿರೋದ್ರಿಂದ ಅವ್ರು ಯಾವತ್ತೂ ದೇವೇಗೌಡರ ಕುಟುಂಬದಲ್ಲಿ ನಾವು ಮಾಜಿ ಪ್ರಧಾನಿ ಹೆಂಡತಿ, ಮುಖ್ಯಮಂತ್ರಿ ತಾಯಿ, ಮಂತ್ರಿ ತಾಯಿ ಅಂತ ಯಾವತ್ತೂ ಬಿಂಬಿಸ್ತಾರಲ್ಲ. ಓಕೆ, ಥ್ಯಾಂಕ್ ಯು ಜಯರಾಮ್ ಅವರೇ ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಎಸ್ ಅವರ ಸಂಬಂಧಿ ಕೂಡ ಇದ್ದಾರೆ ಜಯರಾಮ್ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗ್ ಸರ್ ಅವರ ಒಡನಾಟ ಇರಬಹುದು ಮತ್ತೊಂದು ಮುಗ್ದೊಂದು, ಯಾಕಂತ ಹೇಳಿದ್ರೆ ದೇವೇಗೌಡರು ಪ್ರಧಾನಮಂತ್ರಿ ಮುಖ್ಯಮಂತ್ರಿ ಎಲ್ಲ ಹುದ್ದೆ ಇದ್ರಲ್ಲೂ ಕೂಡ ಎಲ್ಲೂ ಕೂಡ ಅವರು ಎದುರುಗಡೆ ಕಾಣಿಸ್ಕೊಳ್ತಾ ಇಲ್ಲ, ಹಿಂದ್ಗಡೆಯಿಂದನೇ ಸಪೋರ್ಟ್ ಮಾಡ್ಕೊಂಡು ಬಂದವರು ಆದರ್ಶ ದಂಪತಿಗಳು. ಹೌದು ಸರ್. ಈಗ ಚೆನ್ನಮ್ಮ ದೇವೇಗೌಡರು ಏನಂದ್ರೆ ಈ ರಾಜ್ಯಕ್ಕೆ ದೇಶಕ್ಕೆ ದೇವೇಗೌಡರು ಪ್ರಧಾನಿ ಆದಾಗ, ಮುಖ್ಯಮಂತ್ರಿ ಆದಾಗ, ಮಂತ್ರಿ ಆದಾಗ, ಶಾಸಕರಾದಾಗ ಇವತ್ತು ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತಿದ್ದಂತವರು ಚೆನ್ನಮ್ಮ ದೇವೇಗೌಡರು. ಯಾಕೆ ಅಂದ್ರೆ ರಾಜಕಾರಣ ಅವರು ಪಿಡಬ್ಲ್ಯೂ ಕಾಂಟ್ರಾಕ್ಟ್ ಗುತ್ತಿಗೆದಾರ ಆದ ಕಾಲದಿಂದ ಹಿಡಿದು ಅವರ ಒಡನಾಟ, ಅವರು ಮದುವೆ ಆದ ಮೇಲೆ ಮಕ್ಕಳಿಗೆ ಕುಮಾರಸ್ವಾಮಿ ಅವರು, ರೇವಣ್ಣ ಸಾಹೇಬ್ರು ಇರ್ಬೋದು, ಬಾಲಕೃಷ್ಣೇಗೌಡರು ಇರ್ಬೋದು, ರಮೇಶ್ ಅವರು ಇರ್ಬೋದು, ಮಗಳು ಶೈಲಜಾ ಅವರು ಇರ್ಬೋದು, ಅನ್ಸೂಯ ಮೇಡಮ್ ಇರ್ಬೋದು, ಎಲ್ಲರನ್ನೂ ಒಂದು ಕುಟುಂಬದ ತರ ಬೆಳೆಸ್ಕೊಂಡು ನಡೆಸ್ಕೊಂಡು ತಗೊಂಡು ಹೋಗ್ತಿದ್ದ ದೊಡ್ಡ ಶಕ್ತಿ ದೇವೇಗೌಡರ ಕುಟುಂಬದಲ್ಲಿ. ಇವತ್ತೇನಾದ್ರೂ ಈ ರಾಜ್ಯಕ್ಕೆ ಈ ದೇಶಕ್ಕೆ ಏನಾದ್ರು ಇವತ್ತು ನೋವಾಗಿದ್ರೆ ಇಡೀ ಪ್ರಪಂಚಕ್ಕೆ ನೋವಾದಂತ ವಿಚಾರ. ಈ ಜಿಲ್ಲೆಗೆ ಈ ಚೆನ್ನಮ್ಮ ದೇವೇಗೌಡರು ಏನು ಶಕ್ತಿ ಅಂದ್ರೆ ದೇವೇಗೌಡರಿಗೆ ಸ್ಫೂರ್ತಿ ಆಗಕ್ಕೆ ಚೆನ್ನಮ್ಮನವ್ರದ್ದು ತುಂಬಾ ಸಹಾಯ ಇದೆ. ಚೆನ್ನಮ್ಮರ ಆಶೀರ್ವಾದದಿಂದ ಅವ್ರ ಮಕ್ಕಳು ಇವತ್ತು ಉನ್ನತ ಹುದ್ದೆ ದೇಶದಲ್ಲಿ ಸಿಎಂ ಆಗಿ, ಮುಖ್ಯಮಂತ್ರಿ ಆಗಿ, ಮಂತ್ರಿಯಾಗಿ ಎಲ್ಲಾನು ಕಾರ್ಯ ಮಾಡಿದ್ದಾರೆ. ಹಂಗಾಗಿ ಇದಾಗಿ ಅವ್ರಿಗೆ ಇವತ್ತು ಚೆನ್ನಮ್ಮನವರಿಗೆ ಆ ದೇವರು ಶಕ್ತಿ ತುಂಬುವಂತ ಕೆಲಸ ಕೊಡ್ಲಿ. ದೇವೇಗೌಡರ ಕುಟುಂಬಕ್ಕೆ, ದೇವೇಗೌಡರಿಗೆ, ಅವರ ಮತಿಯವರಾದವರಿಗೆ, ದೇವೇಗೌಡರಿಗೆ ಮತ್ತು ಮಕ್ಕಳಿಗೆಲ್ಲ ಒಂದು ಧೈರ್ಯ ಕೊಟ್ಟು ಆ ದೇವರು ಕರುಣಿಸ್ಲಿ ಅಂತ, ಚೆನ್ನಮ್ಮರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇಶಾದ್ಯಂತ ರಾಜ್ಯಾದ್ಯಂತ ಜನಗಳು ಇವತ್ತು ಅವ್ರಿಗೆ ಕಣ್ಣೀರಾಗ್ತಾ ಇದ್ದಾರೆ. ಚೆನ್ನಮ್ಮರ ಸಾವು ಇವತ್ತು ನಮ್ಮ ಜಿಲ್ಲೆಗಲ್ಲ, ಇಡೀ ದೇಶಕ್ಕೆ, ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಚೆನ್ನಮ್ಮರ ಸಾವನ್ನ ಇವತ್ತು ಯಾರೂ ಊಹಿಸಿರ್ಲಿಲ್ಲ. ದೇವೇಗೌಡರಿಗೆ ಚೈತನ್ಯ ಶಕ್ತಿಯಾಗಿದ್ದಂತವರು ಚೆನ್ನಮ್ಮನವರು,
ಈ ಪಕ್ಷಕ್ಕೆ ಬೆನ್ನೆಲುಬಾಗಿದ್ರು. ಇವತ್ತು ಅವರು ಸಾವು ಅಕಾಲಿಕ ಮರಣ ವಯೋಸಹಜ ಕಾಯಿಲೆಯಿಂದ ತೀರೋಗಿರೋದ್ರಿಂದ ಇವತ್ತು ಅವರಿಗೆ ದೇವರು ಶಕ್ತಿ ಕೊಡ್ಲಿ, ಅವ್ರ ಕುಟುಂಬಕ್ಕೆ, ದೇವೇಗೌಡರಿಗೆ, ಪಕ್ಷಕ್ಕೆ, ಅವರ ಎಲ್ಲರಿಗೂ ಇದು ಕೊಡ್ಲಿ ಅಂತ ಇವತ್ತು ದೇವರಲ್ಲೇ ಪ್ರಾರ್ಥನೆ ಮಾಡಿ ಬೇಡಿಕೆ ಇದ್ದೀವಿ. ಜಯರಾಮ್ ಅವರು ಇನ್ನೊಂದು ಏನಂತ ಹೇಳಿದ್ರೆ, ರಾಜಕೀಯ ಶಕ್ತಿಯಾಗಿ ಬೆಳೀತಾ ಇರುವಂತ ಸಂದರ್ಭದಲ್ಲಿ ದೇವೇಗೌಡರು ಬ್ಯಾಕ್ ಬೋನ್ ಆಗಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ಅಂತ, ಯಾಕಂತ ಹೇಳಿದ್ರೆ ನೀವು ಕೂಡ ಹತ್ತಿರದ ಸಂಬಂಧಿ ಅನ್ನುವಂತ ನಿಟ್ಟಿನಲ್ಲಿ ನಾನು ಕೇಳ್ತಾ ಯಾವತ್ತು ರಾಜಕಾರಣವಾಗಿ ಚೆನ್ನಮ್ಮನವರು ಕಾಣಿಸ್ಕೊಂಡವರೆಲ್ಲ ರಾಜಕೀಯದಲ್ಲಿ ಭಿನ್ನವಾಗಿ ಇದರಿಂದ ಇದ್ದರ ಹೊರತು ಮೊಮ್ಮಗಳಿಂದಾಗ್ಲಿ ದೇವೇಗೌಡರಿಗೆ ನಾವೇ ರಾಜಕಾರಣ ಮಾಡಬೇಕು ಅಂತ ಅವ್ರೇನು ಹೊಂದಿರಲ್ಲ. ಆ ಮನೆಯಲ್ಲಿ ಅವ್ರು ಮಾಡ್ತಿದ್ದಂತ ದೇವರು ಪೂಜೆ ಪುರಸ್ಕಾರಗಳು, ಅವ್ರು ನೆಮ್ಮದಂತ ಈಶ್ವರ ದೇವರು ಅವ್ರಿಗೆ ಆಸಿಡ್ ಇದಾದಾಗ ಅವ್ರು ಮಾಡ್ತಿದ್ದಂತ ಪೂಜಾ ಫಲವೇ ಇವತ್ತು ಇಲ್ಲಿ ಗಂಟ ದೇವೇಗೌಡರ ಕುಟುಂಬಕ್ಕೆ, ಚೆನ್ನಮ್ಮನವರಿಗೆ ಇವತ್ತು ಬಂದಿತ್ತು. ಇವತ್ತು ವಯೋಸಹಜ ಕಾಯಿಲೆಯಿಂದ ಅವ್ರು ತೀರೋಗಿರೋದ್ರಿಂದ ಅವ್ರು ಯಾವತ್ತೂ ದೇವೇಗೌಡರ ಕುಟುಂಬದಲ್ಲಿ ನಾವು ಮಾಜಿ ಪ್ರಧಾನಿ ಹೆಂಡತಿ, ಮುಖ್ಯಮಂತ್ರಿ ತಾಯಿ, ಮಂತ್ರಿ ತಾಯಿ ಅಂತ ಯಾವತ್ತೂ ಬಿಂಬಿಸ್ತಾರಲ್ಲ. ಓಕೆ, ಥ್ಯಾಂಕ್ ಯು ಜಯರಾಮ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಸೊ ಅವರ ಸಂಬಂಧಿ ಕೂಡ ಇದ್ದಾರೆ ಜಯರಾಮ್ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಹೇಗ್ ಸರ್ ಅವರ ಒಡನಾಟ ಇರಬಹುದು ಮತ್ತೊಂದು ಮುಗ್ದೊಂದು, ಯಾಕಂತ ಹೇಳಿದ್ರೆ ದೇವೇಗೌಡರು ಪ್ರಧಾನಮಂತ್ರಿ, ಮುಖ್ಯಮಂತ್ರಿ ಎಲ್ಲ ಹುದ್ದೆಯಲ್ಲೂ ಕೂಡ ಎಲ್ಲೂ ಕೂಡ ಅವರು ಎದುರುಗಡೆ ಕಾಣಿಸ್ಕೊಳ್ತಾ ಇಲ್ಲ, ಹಿಂದ್ಗಡೆಯಿಂದನೇ ಸಪೋರ್ಟ್ ಮಾಡ್ಕೊಂಡು ಬಂದವರು, ಆದರ್ಶ ದಂಪತಿಗಳು. ಹೌದು ಸರ್. ಈಗ ಚೆನ್ನಮ್ಮ ದೇವೇಗೌಡರು ಏನಂದ್ರೆ, ಈ ರಾಜ್ಯಕ್ಕೆ, ದೇಶಕ್ಕೆ ದೇವೇಗೌಡರು ಪ್ರಧಾನಿ ಆದಾಗ, ಮುಖ್ಯಮಂತ್ರಿ ಆದಾಗ, ಮಂತ್ರಿ ಆದಾಗ, ಶಾಸಕರಾದಾಗ ಇವತ್ತು ದೇವೇಗೌಡರಿಗೆ ಬೆನ್ನೆಲುಬಾಗಿ ನಿಂತಿದ್ದಂತವ್ರು ಚೆನ್ನಮ್ಮ ದೇವೇಗೌಡರು. ಯಾಕೆ ಅಂದ್ರೆ ರಾಜಕಾರಣ ಅವರು ಪಿಡಬ್ಲ್ಯೂ ಕಾಂಟ್ರಾಕ್ಟರ್ ಗುತ್ತಿಗೆದಾರ ಆದ ಕಾಲದಿಂದ ಹಿಡಿದು ಅವರ ಒಡನಾಟ, ಅವರು ಮದುವೆ ಆದ್ಮೇಲೆ ಮಕ್ಕಳಿಗೆ ಕುಮಾರಸ್ವಾಮಿ ಇರ್ಬೋದು, ರೇವಣ್ಣ ಸಾಹೇಬ್ರು ಇರ್ಬೋದು, ಬಾಲಕೃಷ್ಣೇಗೌಡರು ಇರ್ಬೋದು, ರಮೇಶ್ ಅವರು ಇರ್ಬೋದು, ಮಗಳು ಶೈಲಜಾ ಅವರು ಇರ್ಬೋದು, ಅನ್ಸೂಯ ಮೇಡಮ್ ಇರ್ಬೋದು, ಎಲ್ಲರನ್ನೂ ಒಂದು ಕುಟುಂಬದ ತರ ಬೆಳೆಸ್ಕೊಂಡು ನಡೆಸ್ಕೊಂಡು ತಗೊಂಡು ಹೋಗ್ತಿದ್ದ ದೊಡ್ಡ ಶಕ್ತಿ ದೇವೇಗೌಡರ ಕುಟುಂಬದಲ್ಲಿ. ಇವತ್ತೇನಾದ್ರೂ ಈ ರಾಜ್ಯಕ್ಕೆ, ಈ ದೇಶಕ್ಕೆ ಏನಾದ್ರು ಇವತ್ತು ನೋವಾಗಿದ್ರೆ ಇಡೀ ಪ್ರಪಂಚಕ್ಕೆ ನೋವಾದಂತ ವಿಚಾರ. ಈ ಜಿಲ್ಲೆಗೆ ಈ ಚೆನ್ನಮ್ಮ ದೇವೇಗೌಡರು ಏನು ಶಕ್ತಿ ಅಂದ್ರೆ, ದೇವೇಗೌಡರಿಗೆ ಸ್ಫೂರ್ತಿ ಆಗಕ್ಕೆ ಚೆನ್ನಮ್ಮನವ್ರದ್ದು ತುಂಬಾ ಸಹಾಯ ಇದೆ. ಚೆನ್ನಮ್ಮರ ಆಶೀರ್ವಾದದಿಂದ ಅವ್ರ ಮಕ್ಕಳು ಇವತ್ತು ಉನ್ನತ ಹುದ್ದೆ ದೇಶದಲ್ಲಿ ಸಿಎಂ ಆಗಿ, ಮುಖ್ಯಮಂತ್ರಿ ಆಗಿ, ಮಂತ್ರಿಯಾಗಿ ಎಲ್ಲಾನು ಇದು ಮಾಡಿದ್ದಾರೆ. ಹಂಗಾಗಿ ಇದಾಗಿ ಅವ್ರಿಗೆ ಇವತ್ತು ಚೆನ್ನಮ್ಮನವರಿಗೆ ಆ ದೇವರು ಶಕ್ತಿ ತುಂಬುವಂತ ಕೆಲಸ ಕೊಡ್ಲಿ. ದೇವೇಗೌಡರ ಕುಟುಂಬಕ್ಕೆ, ದೇವೇಗೌಡರಿಗೆ, ಅವರ ಮತಿಯವರಾದವರಿಗೆ, ದೇವೇಗೌಡರಿಗೆ ಮತ್ತು ಮಕ್ಕಳಿಗೆಲ್ಲ ಒಂದು ಧೈರ್ಯ ಕೊಟ್ಟು ಆ ದೇವರು ಕರುಣಿಸ್ಲಿ ಅಂತ, ಚೆನ್ನಮ್ಮರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇಶಾದ್ಯಂತ, ರಾಜ್ಯಾದ್ಯಂತ ಜನಗಳು ಇವತ್ತು ಅವ್ರಿಗೆ ಕಣ್ಣೀರಾಗ್ತಾ ಇದ್ದಾರೆ. ಚೆನ್ನಮ್ಮರ ಸಾವು ಇವತ್ತು ನಮ್ಮ ಜಿಲ್ಲೆಗಲ್ಲ, ಇಡೀ ದೇಶಕ್ಕೆ, ರಾಜ್ಯಕ್ಕೆ ಸಂಬಂಧಪಟ್ಟದ್ದು. ಚೆನ್ನಮ್ಮರ ಸಾವನ್ನ ಇವತ್ತು ಯಾರೂ ಊಹಿಸಿರ್ಲಿಲ್ಲ. ದೇವೇಗೌಡರಿಗೆ ಚೈತನ್ಯ ಶಕ್ತಿಯಾಗಿದ್ದಂತವರು ಚೆನ್ನಮ್ಮನವರು, ಈ ಪಕ್ಷಕ್ಕೆ ಬೆನ್ನೆಲುಬಾಗಿದ್ರು. ಇವತ್ತು ಅವರು ಸಾವು ಅಕಾಲಿಕ ಮರಣ ವಯೋಸಹಜ ಕಾಯಿಲೆಯಿಂದ ತೀರೋಗಿರೋದ್ರಿಂದ ಇವತ್ತು ಅವರಿಗೆ ದೇವರು ಶಕ್ತಿ ಕೊಡ್ಲಿ, ಅವ್ರ ಕುಟುಂಬಕ್ಕೆ, ದೇವೇಗೌಡರಿಗೆ, ಪಕ್ಷಕ್ಕೆ, ಅವರ ಎಲ್ಲರಿಗೂ ಇದು ಕೊಡ್ಲಿ ಅಂತ ಇವತ್ತು ದೇವರಲ್ಲೇ ಪ್ರಾರ್ಥನೆ ಮಾಡಿ ಬೇಡಿಕೆ ಇದ್ದೀವಿ. ಜಯರಾಮ್ ಅವರು ಇನ್ನೊಂದು ಏನಂತ ಹೇಳಿದ್ರೆ, ರಾಜಕೀಯ ಶಕ್ತಿಯಾಗಿ ಬೆಳೀತಾ ಇರುವಂತ ಸಂದರ್ಭದಲ್ಲಿ ದೇವೇಗೌಡರು ಬ್ಯಾಕ್ ಬೋನ್ ಆಗಿ ಯಾವ ರೀತಿಯಾಗಿ ಸಪೋರ್ಟ್ ಮಾಡಿದ್ರು ಅಂತ, ಯಾಕಂತ ಹೇಳಿದ್ರೆ ನೀವು ಕೂಡ ಹತ್ತಿರದ ಸಂಬಂಧಿ ಅನ್ನುವಂತ ನಿಟ್ಟಿನಲ್ಲಿ ನಾನು ಕೇಳ್ತಾ ಯಾವತ್ತು ರಾಜಕಾರಣವಾಗಿ ಚೆನ್ನಮ್ಮನವರು ಕಾಣಿಸ್ಕೊಂಡವರೆಲ್ಲ ರಾಜಕೀಯದಲ್ಲಿ ಭಿನ್ನವಾಗಿ ಇದರಿಂದ ಇದ್ದರ ಹೊರತು ಮೊಮ್ಮಗಳಿಂದಾಗ್ಲಿ ದೇವೇಗೌಡರಿಗೆ ನಾವೇ ರಾಜಕಾರಣ ಮಾಡಬೇಕು ಅಂತ ಅವ್ರೇನು ಹೊಂದಿರಲ್ಲ. ಆ ಮನೆಯಲ್ಲಿ ಅವ್ರು ಮಾಡ್ತಿದ್ದಂತ ದೇವರು ಪೂಜೆ ಪುರಸ್ಕಾರಗಳು, ಅವ್ರು ನೆಮ್ಮದಂತ ಈಶ್ವರ ದೇವರು ಅವ್ರಿಗೆ ಆಸಿಡ್ ಇದಾದಾಗ ಅವ್ರು ಮಾಡ್ತಿದ್ದಂತ ಪೂಜಾ ಫಲವೇ ಇವತ್ತು ಇಲ್ಲಿ ಗಂಟ ದೇವೇಗೌಡರ ಕುಟುಂಬಕ್ಕೆ, ಚೆನ್ನಮ್ಮನವರಿಗೆ ಇವತ್ತು ಬಂದಿತ್ತು. ಇವತ್ತು ವಯೋಸಹಜ ಕಾಯಿಲೆಯಿಂದ ಅವ್ರು ತೀರೋಗಿರೋದ್ರಿಂದ ಅವ್ರು ಯಾವತ್ತೂ ದೇವೇಗೌಡರ ಕುಟುಂಬದಲ್ಲಿ ನಾವು ಮಾಜಿ ಪ್ರಧಾನಿ ಹೆಂಡತಿ, ಮುಖ್ಯಮಂತ್ರಿ ತಾಯಿ, ಮಂತ್ರಿ ತಾಯಿ ಅಂತ ಯಾವತ್ತೂ ಬಿಂಬಿಸ್ತಾರಲ್ಲ. ಓಕೆ, ಥ್ಯಾಂಕ್ ಯು ಜಯರಾಮ್ ಅವರೇ, ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ.